ನಮ್ಮ ಬಳ್ಳಾರಿ ಕ್ಷೇತ್ರ ಕೂಡ ಅಷ್ಟೇ ಮುಖ್ಯ ಆಗಿದೆ ಅನ್ನೋ ವಿಚಾರವನ್ನು ಇವತ್ತು ಬಹುಶಃ ಚುನಾವಣೆ ನಡೆದು ಕಳೆದ 2023ರಲ್ಲಿ ಇಲ್ಲಿರುವಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವಂತ ನೀವೆಲ್ಲ ಸೇರಿ ನನ್ನನ್ನು ಇವತ್ತು ಗೆಲ್ತೆ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿ ಈ ಭಾಗದಿಂದ ನನಗೆ ಪ್ರಾಣ ಹಾಕದಂತ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ರಲ್ಲ, ಅದೇ ಒಂದು ಉದ್ದೇಶದಿಂದ ಇವತ್ತು ಈ ಭಾಗದಲ್ಲಿ ಕೂಡ ಮಾನ್ಯ ತುಕಾರಾಮಣ್ಣನವರು ಕೂಡ ಅಷ್ಟೇ ಪ್ರೀತಿಯಿಂದ ನಾವು ಕೆಲಸ ಮಾಡಿ ನಿಮ್ಮನ್ನು ಕೂಡ ಗೆಲ್ಲಿಸ್ತೀವಿ ಅಂತೇಳಿ ಮಾತು ತಗೊಂಡು ಕೊಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಬಹುಶಃ ಹೇಳ್ತಾ ಇರ್ತಾರೆ, ಇವತ್ತು ಭರತ್ ರೆಡ್ಡಿ ಅವರು ಹೇಳಿದಂತೆ ಮಹಾಭಾರತದ ಪ್ರಸಂಗವನ್ನು ಹೇಳಿದರು. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು, ನಾವು ಪಾಂಡವರು, ನಮ್ಮ ಪಾಂಡವರ ಪರವಾಗಿ ನಮ್ಮ ಅರ್ಜುನರಿಂದ ನಾವು ಇವತ್ತು ನಿಲ್ತಿದ್ದೀವಿ. ಇವತ್ತು ಈ ಚುನಾವಣೆಯಲ್ಲಿ ನನ್ನ ಸೋದರರಾದಂಥ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಬರಬೇಕಂತಿದ್ರು. ಆದರೆ ವೆಂಕಟೇಶ್ ಪ್ರಸಾದ್ ಅವರು ಕೂಡ ತ್ಯಾಗ ಮಾಡಿ ಇವತ್ತು ತುಕಾರಾಮಣ್ಣನೇ ನಾನು ಅನ್ನುವಂಥ ವಿಚಾರದಿಂದ ವೆಂಕಟೇಶ್ ಪ್ರಸಾದ್ ಅವರು ಹೇಳಿ ತುಕಾರಾಮಣ್ಣ ಅವರು ಕೂಡ ನಿಲ್ತೆ. ಇವತ್ತು ವೆಂಕಟೇಶ್ ಪ್ರಸಾದ್ ನಿಲ್ಸಿದ್ರೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವೋ ಈ ಭಾಗದಲ್ಲಿ ಅದಕ್ಕಿಂತ 10% ಅಲ್ಲ 100% ಜಾಸ್ತಿ ಕೆಲಸ ಮಾಡಿ ನಿಮ್ಮನ್ನು ಗೆದ್ದು ಕಳಿಸ್ತೀವಿ ಅಂತ ಹೇಳಿಕ್ಕೆ ನಾವು ಬಂದಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಇರುವಂತವರು ನಾಯಕರು, ವೇದಿಕೆಯಲ್ಲಿರುವಂಥ ನಾಯಕರು ಇವತ್ತು ಪಾಂಡವರ ಪರವಾಗಿ ನಮ್ಮ ತುಕಾರಾಮಣ್ಣ ಯಾವತ್ತೂ ಕೂಡ ನಾನು ಅರ್ಜುನ ಅಂತ ಹೇಳ್ತಿರ್ತೇನೆ. ಇವತ್ತು ಅದೇ ರೀತಿಯಾಗಿ ನಮ್ಮ ಪಾಂಡವರ ಪರವಾಗಿ ಅರ್ಜುನನು ಇವತ್ತು ನಿಂತಿದ್ದಾರೆ. ಆ ಕಡೆ ಇರುವಂತವ್ರು ಯಾರಪ್ಪ ಇಲ್ಲ ಕೌರವರಿಗೆ ಲಾಸ್ಟ್ಗೆ ಏನಾಗ್ತೈತೆ ಕೌರವರಿಗೆ ಸೋಲಾಗ್ತೈತೆ. ಅದೇ ರೀತಿಯಾಗಿ ಇವತ್ತು ಅರ್ಜುನ ನಮ್ಮ ಬಾಳಕ್ಕೆ ಇವತ್ತು ಬಿಜೆಪಿಯವರು ತತ್ತರಿಸಿ ಹೋಗಿ ವಿಚಾರವನ್ನು ತಿಳಿಸ್ತಾರೆ. ಇವತ್ತು ಬಹುಶಃ ಹೇಳ್ತಿರ್ತಾರೆ ಈ ಭಾಗದಲ್ಲಿ, ನಾನು ತುಕಾರಾಮಣ್ಣನಿಗೆ ಹೇಳ್ತಾ ಇದ್ರೆ, ಅಣ್ಣ ನನಗೆ ಈ ಭಾಗ ಪ್ರಾಣ ಕೊಟ್ಟಂತ ಭಾಗ ಅಂತ ಹೇಳಿ. ಕಳೆದ ಬಾರಿ 2024ನೇ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿತ್ಯ ನೀರು ಇದ್ದಾಗ ಊಟ ಮಾಡ್ಲಾರ್ದಂಗೆ ನನಗೆ ಇವತ್ತು ತಾವು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಳೆದ ಚುನಾವಣೆಯಲ್ಲಿ ಅವರು ಕುತಂತ್ರಗಾರಿಕೆ ಮಾಡಿಕೊಂಡು ಲೋಕಪಾಕದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ನಾನು ಗೆದ್ದರೆ ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಸುಳ್ಳಂತ ಹೇಳ್ಕೊಂಡು ನಿಮ್ಮೆಲ್ಲ ಕೂಡ ಮತಗಳನ್ನು ಹಾಕಲಿಕ್ಕೆ ನೋಡಿದ್ರು. ಆದರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಅಂತ ಸುಳ್ಳಿಗೆ ಹೋಗಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ರಿ, ಈ ಮೋಕ ಭಾಗದಿಂದ ಕಳೆದ 2023ರಲ್ಲಿ ನಮಗೆ ಏನು ಕಡಿಮೆ ಆಗಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಾವೊಂದು 5,000ರಿಂದ 6,000 ಲೀಡನ್ನು ಕೊಟ್ಟು ಈ ಭಾಗದಿಂದ ನಿಮ್ಮನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾನು ಎಲ್ಲರ ಗ್ಯಾರಂಟಿಯಿಂದ ಹೇಳ್ತೀನಿ. ಇವತ್ತು ಯಾರು ಕೂಡ ಭಯಪಡೋದು ಬೇಕಾಗಿಲ್ಲ. ಇವತ್ತು ಹೇಳ್ತಾರೆ, ಇವತ್ತು ಈ ಸಭೆಯ ನಂತರ, ಈ ಸಭೆ ಮುಗಿದ ಮೇಲೆ ಇವತ್ತು ಅಲ್ಲೇ ಗಾಡಿಗಳು ಹೊರಗಡೆ ಓಡಾಡ್ತಿರ್ತಾರೆ. ಎಲ್ಲಿ ಬಂಡಿ ಯೋಚನೆ చూసుకుంటారಪ್ಪ, ಎಂತ ಮಂದಿ వచ్చినారు ಅಂತ. ಈ ಮಂದಿ ఈసారి మాది కాంగ్రెస్ ఇక్కడ గెలుపు. ಇವತ್ತು ಚಾಲೆಂಜ್ చేస్తున్నాను. ಈ ಮೋಕ ಭಾಗದಿಂದ ನಿಮಗೆ ನಾನು ಸವಾಲು ಹಾಕ್ತೀನಿ, ಒಂದು ಓಟು ಹೆಚ್ಚು ತಗೊಂಡ್ರೆ ನಮ್ಮ ಕಾರ್ಯಕರ್ತರು ಎದೆಯಲ್ಲಿ ಕಿಚ್ಚನ್ನಿಟ್ಕೊಂಡಾಗಿದ್ದೀವಿ. ಇವತ್ತು ತುಕಾರಾಮಣ್ಣ ನಿಮ್ಮ ಭಾಗದಲ್ಲಿ ನೋಡ್ಕೊಂಡ್ರಿ, ನಮ್ಮ ಭಾಗದಲ್ಲಿ ನಾವು ನೋಡ್ಕೊಳ್ತೀವಿ. ಇವತ್ತು ಅವ್ರಿಗಿಂತ ಹೆಚ್ಚಿನ ಪರ್ಸೆಂಟ್ ಮತವನ್ನು ಕೊಟ್ಟು ನಿಮ್ಮನ್ನ ಡೆಲ್ಲಿಗೆ ಕಳಿಸಿ ಈ ಭಾಗದ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಭಯಬಿಡಬೇಡಿ. ಇವತ್ತು ಭರತ್ ರೆಡ್ಡಿ ಅವರು ಸಿಟಿಯಲ್ಲಿ ಅವ್ರಿಗೆ ಬಂದಂತ ಲೀಡ್ಗಿಂತ ಜಾಸ್ತಿ ಕೊಡ್ತೀವಿ. ಆದ್ರೆ ಇವತ್ತು ನಾನು ಭರತ್ ರೆಡ್ಡಿ ಅವರಿಗೆ ಸವಾಲು ಹಾಕ್ತೀನಿ, ಇದಕ್ಕಿಂತ 10,000 ಲೀಡನ್ನು ನಾನು ಜಾಸ್ತಿ ಕೊಡ್ತೀನಿ. ಇವತ್ತು ಹೇಳ್ತಾರೆ, ಈ ಸಭೆ ಆದ್ಮೇಲೆ ಬರ್ತಾರೆ, ಮನೆಯನ್ನ ಬರ್ತಾರೆ, ಮೆಲ್ಲಕ್ಕೆ ಗಾಡಿ ಹಾಕೊಂಡು ನಿಮ್ಮ ಮನೆಗಳಿಗೆ ಮಾಮ ಪೆದ್ದೆನ ಚಿಲ್ಲೈನ ಅಂತೇಳಿ ಬರ್ತಾರೆ. ಯಾರು ಕೂಡ ನಮ್ಮ ನಾಯಕರು ಪರಿ ಆಗ್ಬೇಕು. ದಯಮಾಡಿ ಇವತ್ತು ನಾನು ನಿಮ್ಮ ಜೊತೆಯಾಗಿ ನಿಮ್ಮ ತಮ್ಮ, ನಿಮ್ಮ ಮಗನಾಗಿ ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವನಾಗಿ ನಾನು ಹೇಳ್ತೇನೆ. ಇವತ್ತು ಯಾರು ಕೂಡ ಹಿಂದೂ ಧರ್ಮ ತಿಳ್ಕೋಬೇಡ್ರಿ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, ನಾನು ಗೆದ್ರೆ ಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ
ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಎಲ್ಲ ಸುಳ್ಳೆ. ಇವತ್ತು ಬರ್ತಾರೆ, ಇವತ್ತು ನಾನು ಮತ್ತೆ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತದೆ ಅಂತ ಹೇಳ್ತಾರೆ. ಇವತ್ತಿಂದ ಹಾಲು ಬೇಕು, ಸೂರು ಬೇಕು, ಕೊಡಬೇಕು ಸೋಮಲಿಂಗ ಇವೆಲ್ಲ ನಡೆಯಂಗಿಲ್ಲ. ಈ ಬಾರಿ ನೋಟ ನಂದು ಇವತ್ತು ಅದಕ್ಕೆಲ್ಲ ಶಕ್ತಿ ತುಂಬಿದಂತವರು ಮಾನ್ಯ ಈ ಭಾಗದಲ್ಲಿರುವಂತ ಎಲ್ಲ ನಾಯಕರು ಸರ್ದಾರ್ ರೆಡ್ಡಿ ಬರ್ತಾರೆ, ಇಲ್ಲಿರುವಂತ ಪ್ರತಿಯೊಬ್ಬರು ಬರ್ತಾರೆ, ನಾಸೂರ್ ಹುಸೇನ್ ಅವರು ಬರ್ತಾರೆ, ಪ್ರತಿಯೊಂದು ಮಾನವಣ್ಣ ಬರ್ತಾರೆ, ನಾರಾಯಣ ಬರ್ತಾರೆ, ನಮ್ಮ ಗೌಡರು ಬರ್ತಾರೆ, ನಮ್ಮ ಹಸ್ತಪಂಪನ ಗೌಡರು ಬರ್ತಾರೆ, ವಿಪಕ್ಷ ಗೌಡರು ಬರ್ತಾರೆ, ಏನ್ ಮಾನವಣ್ಣನವರು ಬರ್ತಾರೆ. ಪ್ರತಿಯೊಬ್ಬರು ಕೂಡ ಬಂದು ನಿಮ್ಮನ್ನ ತೋರಿಸುವಂತ ಶಕ್ತಿ ಮಾಡ್ತೀವಿ ಅಂತೇಳಿ ಕೂಡ ವೇದಿಕೆ ಮೇಲೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಇದ್ರೆ ನಾನು ಇವತ್ತು ನೀವೆಲ್ಲರ ಶಕ್ತಿಯಿಂದ ನಾನು ಇವತ್ತು ನಿಮ್ಮೆಲ್ಲರ ಖುಷಿಯಿಂದ ನಿಮ್ಮೆಲ್ಲರ ಪ್ರತಿಯೊಬ್ಬರ ಅಣುವಿನಿಂದ ಖುಷಿಯಾಗಿ ನನಗೆ ಇವತ್ತು ಮಾಡಿ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಟುಕೊಂಡು ಶಕ್ತಿಯಾಗಿ ಹೊರಹೊಮ್ಮಿಸಿದ್ರಿ. ಈ ಶಕ್ತಿಯನ್ನ ನಿಮಗೆ ದಾರ ಆಗ್ತೀನಿ. ಇವತ್ತು ಕಳೆದ 1 ವರ್ಷದಿಂದ ಕೆಲವರೆಲ್ಲ ಹೇಳ್ತಿರ್ಬೋದು, ಇಲ್ಲ ಕೆಲಸಗಳು ಆಗಿಲ್ಲ ಅಂತೇಳಿ. ಅವ್ರು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೂಡ ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ನಿಮ್ಮ ಕಾರ್ಯಕರ್ತರು ಹೆಗ್ಗಳಿಕೆಯಿಂದ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.